ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸುತ್ತೆ ಸರ್ಕಾರ. ತಪ್ಪಿತಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಈಗ ನಾನು ನೇಹ ಕೊಲೆಯನ್ನ ಈಗಾಗಲೇ ಖಂಡಿಸಿದ್ದೀನಿ, ಈಗಲೂ ಕೂಡ ಖಂಡಿಸ್ತೇನೆ. ಅದನ್ನ ಈಗಾಗಲೇ CID ಕೊಟ್ಟಿದ್ದೀವಿ. ಮತ್ತೆ ವಿಶೇಷ ನ್ಯಾಯಾಲಯ ಮಾಡಬೇಕು, ಅಪರಾಧಿ ಆರೋಪಿಗೆ ಶಿಕ್ಷೆ ಕೊಡಿಸಬೇಕು, ಕಠಿಣವಾದಂಥ ಶಿಕ್ಷೆ ಕೊಡಿಸಬೇಕು. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಮಾತಾಡಿದ್ದೀನಿ. ಅವರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅಂತ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಪೊಲೀಸ್ನವ್ರಿಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಾತಾಡಿದ್ದೀನಿ. ನಾನು ಅವರ ತಂದೆ ಜೊತೆನೂ ಕೂಡ ಮಾತಾಡಿದೆ. ತಂದೆ ಜೊತೆ ಮಾತಾಡಿದ್ದೀನಿ. ನಾವೇನು ಸರ್ಕಾರ ಏನು ಕ್ರಮ ತಗೊಂಡಿದ್ದೀವಿ, ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, CIDಗೆ ವಹಿಸಿದ್ದೀವಿ. ಅವರು CID ಅವರು ಕೂಡಲೇ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ಪ್ರಾರಂಭ ಮಾಡೋರು. ಒಂದು ಪ್ರಕರಣ CBI ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೇನ್ರಿ? ಅಲ್ಲ, ನೀವು ಕೊಟ್ಟಿದ್ದಾರೇನ್ರಿ ಅವರು ಅಧಿಕಾರದಲ್ಲಿರುವಾಗ? ನೀವು ಹೇಳಿಯಪ್ಪ. ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ? ನಾನು ಹಿಂದೆ ಮುಖ್ಯಮಂತ್ರಿಯಾಗ ಅನೇಕ ಪ್ರಕರಣಗಳನ್ನು CBI ಕೊಟ್ಟಿದ್ದೀನಿ. ಅವ್ರು ಯಾವ್ದಾದ್ರು ಒಂದು ಪ್ರಕರಣ CBI ಕೊಟ್ಟಿದಾರ? ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳಕ್ಕೆ? ಇದರಲ್ಲಿ ರಾಜಕೀಯ ಮಾಡಬಾರ್ದು. ನೇಹ ಮರ್ಡರ್ ಆಗಿದೆ, ಅದು ಅನ್ಯಾಯ ಆಗಿರ್ತಕ್ಕಂಥದ್ದು, ದೊಡ್ಡ ಅನ್ಯಾಯ. ಅದನ್ನು ಖಂಡಿಸಿದ್ದೀನಿ ಈಗಾಗಲೇ. ಅವರು ಅದನ್ನ ರಾಜಕೀಯ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದೇ ಪ್ರಶ್ನೆ ಕೇಳೋದು ಇನ್ನೊಂದು ರೀತಿಯಲ್ಲಿ ಕೇಳಿದ್ರೆ, ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸುತ್ತೆ ಸರ್ಕಾರ. ತಪ್ಪಿತಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ.